ಮಧುವನ ಹೋಟೆಲ್ನಲ್ಲಿ ನಡೆದ ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಬಿಜೆಪಿ ಸಮನ್ವಯದಲ್ಲಿ ಲೋಕಸಭೆ ಚುನಾವಣೆಯ ರೂಪರೇಷೆಗಳನ್ನು ಸಿದ್ಧಪಡಿಸಲು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಭೆ ಸಮಾರಂಭ ಆಯೋಜಿಸಲು ನಡೆದ ಎರಡು ಪಕ್ಷಗಳ ಸಮನ್ವಯ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾದ ಶ್ರೀ ರಮೇಶ್ ಜಿಗಜಿಣಗಿರವರು ಶಾಸಕರಾದ ರಾಜೇಗೌಡ ಪಾಟೀಲ ಕುದುರಿ ಸಾಲವಾಡಗಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ ಕುಚಬಾಳರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ವಿಜಯಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ನಿಂಗನಗೌಡ ಎಸ್. ಸೋಲಾಪುರ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ ಮನಗೂಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ, ಅರುಣಾ ಶಹಪುರ, ಮಾಜಿ ಶಾಸಕ ರಾಜಶೇಖರ್ ಶೀಲವಂತ, ಇಂಡಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ, ಬಿಜೆಪಿ ಅಭ್ಯರ್ಥಿ ಕಾಸಗೌಡ ಬಿರಾದಾರ, ನಾಗಠಾಣ ಬಿಜೆಪಿ ಅಭ್ಯರ್ಥಿ ಸಂಜು ಹೈವಳಿ ಸೇರಿ ಜೆಡಿಎಸ್ ಬಿಜೆಪಿಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರು, ದೇವರಪೇಟೆ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜೇಗೌಡ ಆದಿಯಾಗಿ, ಇರುವರು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಮಂಗೂಳಿ ಅವರು ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ನಾಯಕರುಗಳೇ, ಇವತ್ತಿನ ದಿವಸ ನಾಗಠಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಲಿಷ್ಠವಾಗಿದ್ದೇವೆ. ನಾವಿಬ್ರು ಅವರು 42,000 ಓಟ್ ತಗೊಂಡ್ರು, ನಾವು 32,000 ಓಟ್ ತಗೊಂಡಿವಿ. ಕಾಂಗ್ರೆಸ್ನವರು 72,000 ತಗೊಂಡ್ರು. ನಾವಿಬ್ರು ಕೂಡಿದೇವೆ ಅಂದ್ರೆ ಅವರು ಈಗಾಗಲೇ ಮನೆಗೆ ಹೋಗ್ತಾರ. ಆ ರೀತಿಯಲ್ಲಿ ನಮ್ಮ ನಾಗಠಾಣ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಬಿರಾದಾರ್ ಅವರ ಜೊತೆಗೂಡಿ ಮತ್ತು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸಂಜು ಐವಳಿ ಅವರ ಜೊತೆಗೂಡಿ ಹಾಗೂ ನಮ್ಮ ಜೆಡಿಎಸ್ ನ ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ದೇವಾನಂದ ಚೌಹಾಣ್ರ ಮಾರ್ಗದರ್ಶನದಲ್ಲಿ ಹೆಚ್ಚಿನವಾಗಿ ಸಂಘಟನೆ ಮಾಡಿ ನಮ್ಮ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಜಿಗಣಿ ಸಾಹೇಬರಿಗೆ ನಾವು ನೀಡಲು ಬಿಜೆಪಿಯೊಂದಿಗೆ ಶತಸಿದ್ಧವಾಗಿ ಕೆಲಸ ಮಾಡಲು ನನ್ನೆಲ್ಲ ಕಾರ್ಯಕರ್ತರನ್ನ ಜೊತೆಗೂಡಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.